ಶುಗರ್ ಎತ್ಕೊಳಕ್ ಹೋಗಿ ಖಾರದ ಪುಡಿ ಎತ್ಕೊತಾ ಇದ್ದೀನಿ ನೋಡಿ, ತೋರಿಸ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಟೊಮೊಟೊ ಸಾರು ರೆಡಿ. ಬಿಡೋ ಟೈಮಲ್ಲಿ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಇವತ್ತು ನಮ್ಮ ಮನೇಲಿ ಲಾಗ್ ಮಾಡಬೇಕು ಅನ್ಕೊಂಡಿದ್ದೀನಿ. ಏನಪ್ಪ ಮನೇಲಿ ಮಾಡ್ತಾರೆ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಕುಕಿಂಗ್ ಮಾಡೋದು. ನನಗೆ ರೈಸ್ ಬರುತ್ತೆ, ಸಾಂಬಾರು ಅಷ್ಟು ಮಾಡಕ್ ಬರಲ್ಲ. ಸೊ ರೈಸ್ ನಾನು ಮಾಡ್ತೀನಿ, ಸಾಂಬಾರ ನಮ್ಮ ಅಮ್ಮನ ಹತ್ರ ಹೆಲ್ಪ್ ತಗೊಂಡು ನಾನೇ ಮಾಡ್ತೀನಿ. ನಮ್ಮ ಅಮ್ಮನ ಕೈಲಿ ಮಾಡ್ಸಲ್ಲ. ಇವತ್ತು ಯಾರು ಅಡುಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದೀನಿ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಎಲ್ಲ ನಮ್ಮ ಅಮ್ಮನ ಬೇಕಾದ್ರೆ ಹೆಲ್ಪ್ ತಗೋತೀನಿ, ನಮ್ಮ ಅಮ್ಮನ ಹತ್ರ ಹೆಲ್ಪ್ ತಗೊಂಡು ಅಡುಗೆ ಮಾಡ್ತೀನಿ. ಜೊತೆಗೆ ಬಜ್ಜಿನೂ ಮಾಡಬೇಕು ಅನ್ಕೊಂಡಿದ್ದೀನಿ. ನೋಡೋದಾ ನಾನು ಹೆಂಗ್ ಅಡುಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಇವರೆಲ್ಲ ತಿಂದ ಮೇಲೆ ಬದುಕ್ತಾರೋ ಏನೋ. ಫ್ರೆಂಡ್ಸ್, ನಮ್ಮಮ್ಮ ಅಂತವ್ರೆ ಫಸ್ಟು ಹಾಲು ಮಾಡ್ಕೊಬಿಡ್ಬೇಕಂತ, ಕಾಫಿ ಮಾಡ್ಕೊಡ್ಬೇಕಂತ ಅವ್ರಿಗೆ. ಸೊ ಕಾಫಿ ಮಾಡ್ಕೊಬಿಡೋದ ಅಂತ ಅನ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಎಲ್ಲಮ್ಮ ಐತೆ ಪಾತ್ರೆ. ಇಲ್ಲೇ ಐತೆ. ಫಸ್ಟು ಕೆಳಗಡೆ ಆನೇ ಇದೆ. ಕೆಳಗಡೆ ಆನ್ ಮಾಡ್ಬಿಟ್ಟಿದ್ದೀರಲ್ಲಮ್ಮ. ಲೋಟ ನಿಮ್ಗೆ ಚಿಕ್ಕ ಲೋಟನಾ? ಅಯ್ಯೋ, ಶುಗರ್ ಎತ್ಕೊಳಕ್ ಹೋಗಿ ಖಾರದ ಪುಡಿ ಎತ್ಕೊತಾ ಇದ್ದೀನಿ. ಈಗ ಹಾಲು ಹಾಕ್ತಾ ಇದ್ದೀನಿ. ಒಂಚೂರು ಎಳ್ಸ್ಕಳ್ದೆ ಅಮ್ಮ, ಮಾಡಕ್ಕೆ ಅಂತ ಬರೋದಿದ್ದು ಒಂದೇ ಕಣಮ್ಮ ಕಾಫಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅದು ಬಿಟ್ರೆ ರೈಸ್ ಏನು. ನಮ್ಮ ಅಮ್ಮನಿಗೆ ಕಾಫಿ ಮಾಡ್ಕೊಡ್ತಾ ಇದ್ದೀನಿ, ಹಂಗೆ ನಾನು ಮಾಡ್ಕೊತಾ ಇದ್ದೀನಿ. ಕುದಿಯಾಗಿ ಇಟ್ಟಿದ್ದೀನಿ. ನನ್ನ ತಮ್ಮ ಪನ್ನೀರ್ ಕಬಾಬ್ ತಗೊಬಂದ. ಸೊ ತಿನ್ಬಿಟ್ಟು ಕೆಲಸ ಮಾಡೋದು ಅಂದ್ಬಿಟ್ಟು ಫಸ್ಟು ತಿನ್ಕೊಬಿಟ್ಟೆ. ಫ್ರೆಂಡ್ಸ್, ಫಸ್ಟು ಕಡಲೆ ಸಿಟ್ಟು ಮಾಡ್ಕೊಬಿಡೋದ ಏನಕ್ಕೆ ಬಜ್ಜಿ ಮಾಡೋಕ್ಕೆ. ಸೊ ಬಟ್ಲೈತೆ. ಫಸ್ಟು ಮೆಣಸಿನ್ಕಾಯಿ ಪುಡಿ ಹಾಕತ್ತಾ ಇದ್ದೀನಿ. ಗೊತ್ತಾಗುತ್ತೆ ಬಿಡಿ, ಚಿಲ್ಲಿ ಪೌಡ್ರೆ. ಆಮೇಲೆ ಕಡಲೆ ಸಿಟ್ಟು, ಸ್ವಲ್ಪ ಸಾಲ್ಟು ನೋಡಿ, ತೋರಿಸ್ತೀನಿ. ಈಗ ಕಡಲೆ ಸೀಟು ರೆಡಿ ಆಗೈತೆ. ಇದನ್ನ ಮುಚ್ಚಿಟ್ಬಿಟ್ಟು ತರಕಾರಿಗಳನ್ನ ಕಟ್ ಮಾಡ್ಕೊಬಿಡೋದ. ಇಲ್ಲಿ ಕೈ ತೊಳ್ಕೊಬಿಡ್ತೀನಿ. ಫಸ್ಟು ತರಕಾರಿಗಳನ್ನ ಕಟ್ ಮಾಡ್ಕೊಬಿಡೋದ. ಈರುಳ್ಳಿ ಕಟ್ ಮಾಡ್ಕೋಬೇಕು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲನೂ ಕಟ್ ಮಾಡ್ಕೊಬಿಡೋದ. ಫಸ್ಟ್ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಯಪ್ಪ, ಏನು ಇಷ್ಟೊಂದು ಕಷ್ಟ ಅದೇ ಕಟ್ ಮಾಡೋದಕ್ಕೆ. ಫಸ್ಟ್ ಟೈಮ್ ಕಟ್ ಮಾಡಿದ್ರೆ ಇಷ್ಟು ಕಷ್ಟ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದೆ. ಎಲ್ಲ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಬಿಡೋದ. ನೋಡ್ತಾ ಇರ್ತಾರಲ್ಲ, ಟೊಮೊಟೊನ ನಿಮ್ಗೆ ಇಷ್ಟ ಬಂದಂಗೆ ಕಟ್ ಮಾಡ್ಕೋಬೋದು. ಉಪ್ಪು ಬೇಕಾದವ್ರು ದಪ್ಪಗೆ ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಯಾಕೆ ನಾನು ಕಟ್ ಮಾಡೋಕ್ಕೆ ಬರೋದೇ ಅಷ್ಟು. ಅದಕ್ಕೆ ಫ್ರೆಂಡ್ಸ್, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಬೆಳ್ಳುಳ್ಳಿ ಜಜ್ಕೋಬೇಕು. ಫಸ್ಟು ಬೆಳ್ಳುಳ್ಳಿ ಜಜ್ಕೊಬಿಡೋದ. ಫೈನಲಿ ಎಲ್ಲ ರೆಡಿ ಆಗೈತೆ. ಈಗ
ನೋಡಿ ಏನೇನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಕಟ್ ಮಾಡ್ಕೊಂಡು, ಟೊಮೆಟೊ ಗೊಜ್ಜು ಮಾಡ್ತಾ ಇರೋದ್ರಿಂದ ಟೊಮೆಟೊ ಜಾಸ್ತಿ ಇರಬೇಕು. ಇನ್ನೂ ಬೇವು ಮಡಿಕೊಂಡಿದ್ದೀನಿ. ಬೇವು ಏನಕ್ಕೆ ಅಂದರೆ ಮುಂದಕ್ಕೆ ಬಿಳಿ ಕೂದಲು ಬರೋಲ್ಲ, ಅದಕ್ಕೆ ಜಾಸ್ತಿ ಆದಷ್ಟು ಎಲ್ಲರೂ ಕರಿಬೇವಿನ ಸೊಪ್ಪು ತಿನ್ನಿ ಎಲ್ಲರೂ. ಸ್ವಲ್ಪ ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡ್ಬಂದಿದ್ದೀನಿ, ಮತ್ತು ಜೊತೆಗೆ ಸ್ವಲ್ಪ ಸಾಸಿವೆ. ಕರಿಬೇವಿನ ಸೊಪ್ಪು ಶುಗರು ತುಂಬ ಒಳ್ಳೆಯದು. ಎಷ್ಟೊಂದು ಜನ ತಿಂದೇ ಸೈಡ್ಗೆ ಹಾಕ್ಬಿಡ್ತಾರೆ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ತಿನ್ನಿ ಅದನ್ನೂ. ಈಗ ಸ್ಟಾರ್ಟ್ ಮಾಡ್ಬಿಡೋದ ಫಸ್ಟ್ ಸಾಂಬಾರನ್ನೇ. ಗ್ಯಾಸ್ ಹಸಿದ್ದಾಯಿತು, ಈಗ ಕಮ್ಮಿ ಮಾಡ್ಕೊಬಿಡೋದ. ಫಸ್ಟು ಕಮ್ಮಿ ಮಾಡ್ಕೊಬಿಟ್ರೆ ನಮಗಿನ್ನ ಒಳ್ಳೆಯದೇ. ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕು ಎಣ್ಣೆ 2 ಸ್ಪೂನ್ ಎಣ್ಣೆ. ನಾನು ಆಗಲೇ 2 ಸ್ಪೂನ್ ಹಾಕಿ ಮಡಿಕೊಂಡಿದ್ದೀನಿ, ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೆಕ್ಸ್ಟು ಸಾಸಿವೆ. ಅಡುಗೆಗೆ ಏನಿಲ್ಲ ಅಂದರೂ ಫಸ್ಟು ಸಾಸಿವೆ ಹಾಕಬೇಕು. ಹೋ ನೀರಿತ್ತು ಅನ್ಸುತ್ತೆ ಕಣಮ್ಮ. ಬೆಳ್ಳುಳ್ಳಿ ಜಜ್ಕೊಂಡಿದ್ನಲ್ಲ, ಈಗ ಆ ಬೆಳ್ಳುಳ್ಳಿ ಹಾಕತ್ತಾ ಇದ್ದೀನಿ ಒಳಕ್ಕೆ. ನೀವು ಹಿಂಗೆ ಹಾಕಬೇಕಾದ್ರೆ ಸ್ವಲ್ಪ ಕೈ ಹುಷಾರು, ಕೈಗೆಲ್ಲ ಆರ್ಬಿಡ್ತದೆ ಮೇಲೆ ಎಣ್ಣೆ, ಹುಷಾರಾಗಿ ಹಾಕಬೇಕು. ಎಲ್ಲ ಆಗೈತೆ. ಇವಾಗ ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಕೈಯಲ್ಲಿ ಹಾಕ್ಬಿಟ್ರೆ ಬೆಟರು. ಟೊಮೊಟೊ ಹಾಕ್ಬಿಟ್ಟು ಬೇಗನೆ ಸಾಲ್ಟ್ ಹಾಕಿದ್ರೆ ಬೇಗ ಬೇಯ್ತದೆ ಅದು. ಸಾಲ್ಟ್ ಟರ್ಮರಿಕ್ ಪೌಡರ್. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಜೊತೆಗೆ. ಈಗ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಹೊಡಿಬೇಕೀಗ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಬೇಯಬೇಕೀಗ ಇದು ಒಂದು 10 ನಿಮಿಷ. ಬೆಂದೈತೆ ಟೊಮೆಟೊ ಫುಲ್ಲು. ನೋಡಿ, ಖಾರದ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದೂವರೆ ಲೋಟ ನೀರು ಹಾಕಬೇಕು. ಈಗ ಒಂದು ಹಾಕ್ತಾಯಿದ್ದೀನಿ, ಇನ್ನರ್ಧ ನೀರು ಹಾಕ್ತಾಯಿದ್ದೀನಿ. ಎಲ್ಲನೂ ಈಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಮುಗ್ದಾಯ್ತು. 1-2 ಸಲ ರೊಟೇಷನ್ ಮಾಡಿಸ್ಬಿಟ್ಟು ಒಂದು 10 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಟೊಮೊಟೊ ಸಾರು ರೆಡಿ. ಸಾಂಬಾರನ್ನ ಇಟ್ಟಿದ್ದೀನಿ. ಈಗ ರೈಸ್ ಮಾಡ್ಕೊಬಿಡೋದ ಬೆಸ್ಟು. ಎರಡು ಪಾವು ಅಕ್ಕಿ ಹಾಕತ್ತಾ ಇದ್ದೀನಿ. 1 2 ಸಲ ಅಕ್ಕಿ ತೊಳ್ಕೊಳ್ಳಿ, ಅದು ನಿಮ್ಮ ಕಂಫರ್ಟ್ ಝೋನು. ಅಕ್ಕಿ ಇಟ್ಟಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕೊಂಡು, ಸಾಲ್ಟು ಕೆಲವ್ರ ಮನೇಲಿ ಹಾಕ್ತಾರೆ, ಕೆಲವ್ರ ಮನೇಲಿ ಹಾಕಲ್ಲ. ನಾವು ನಮ್ಮ ಮನೇಲಿ ಹಾಕತ್ತೀವಿ. ನಿಮ್ಗೆ ಹಾಕಬೇಕು ಅಂದ್ರೆ ಹಾಕೊಳ್ಳಿ, ಹಾಕಬಾರ್ದು ಅಂದರೆ ಹಾಕಬೇಡಿ ಅಷ್ಟೇ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬರ್ಸ್ಬಿಟ್ರೆ ಕಂಪ್ಲೀಟ್. ಓಹೋ ಕುದಿದೈತೈ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಈ ಥರ ಉದುರಿಸ್ಕೊಬಿಡ್ಬೇಕು. ಯಪ್ಪ ಮುಚ್ಚು. ಸಾಂಬಾರು ಕಂಪ್ಲೀಟೆಡ್. ಇನ್ನು ರೈಸ್ ಆಗಬೇಕು. ಈಗ ಬಜ್ಜಿಗೆ ಮಾಡ್ಕೊಬಿಡೋದು ರೆಡಿನ. ಈಗ ಆಲೂಗಡ್ಡೆ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ತಿರೋದ ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯಬೇಕು, ಎಣ್ಣೆ ಕಾಯಲಿ ಅಂತ ಬಿಟ್ಟಿದ್ದೀನಿ. ನೋಡಿ, ಇದೆಲ್ಲ ರೆಡಿ ಮಾಡಿ ಮಡಿಕೊಂಡಿದ್ದೀನಿ.
ಕಡಲೆ ಸಿಟ್ಟೆಲ್ಲ ಮಾಡಿ ಮಡಿಕೊಂಡಿದ್ನಲ್ಲ, ಅದಕ್ಕೆ ಚೆನ್ನಾಗಿ ಅಜ್ಜಿಯಾಗಿ ನೆನೆಸಿ ನಿಧಾನವಾಗಿ ಬಿಡಬೇಕು. ನಾನು ತೋರಿಸು ಈಗ ಬಿಡ್ತಾ ಬಿಡ್ತಾ ನಾನು ತೋರಿಸು ಈಗ ಬಿಡೋ ಟೈಮಲ್ಲಿ. ಯಪ್ಪ 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 ಫಸ್ಟ್ ಟೈಮ್ ಮಾಡ್ತಿದ್ರು, ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಮಾಡ್ತಾ ಇರೋ ಥರ ಕಾಯ್ತು ಫೀಲು. ಸ್ಟಾರ್ಟಿಂಗು ಟೇಸ್ಟ್ ಸೂಪರ್ ಅನ್ಬೇಕಂದ್ರಿ. ನಿಜ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಸಾಂಬಾರು. ನನ್ನ ಮಗ ಮಾಡಿರೋದು. ನಿಜ ಚೆನ್ನಾಗಿದೆ. ರಿಯಲಿ ನಿಜ ಚೆನ್ನಾಗೈತಾ? ರಿಯಲಿ ಸೂಪರ್ ಆಗಿದೆ. ಪರವಾಗಿಲ್ವೇ? ಹಂಗೂ ಹಿಂಗೋ ಮಾಡಿ ಅಡುಗೆ ಮಾಡಿ ಮುಗಿಸಿದ್ದು ಆಯಿತು, ಅವ್ರ ಹತ್ರ ರಿವ್ಯೂಸ್ನ ಕೇಳಿದ್ದು ಆಯಿತು. ಸಾಂಬಾರು ಮತ್ತು ರೈಸು ಅಲ್ಟಿಮೇಟ್ ಆಗೈತಂತೆ, ಚೆನ್ನಾಗಿ ಬಂದೈತಂತೆ. ಬಜ್ಜಿ ಸ್ವಲ್ಪ ಸಾಲ್ಟ್ ಆಗೋಗೈತಂತೆ ಅಷ್ಟೇ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಸ್ವಲ್ಪ ಟ್ರೈ ಮಾಡಿದೆ, ಸ್ವಲ್ಪ ಸಾಲ್ಟು ಅಷ್ಟೊಂದು ಜಾಸ್ತಿ ಏನಿಲ್ಲ. ಬಟ್ ನನಗಂತೂ ಫುಲ್ ಸ್ಯಾಟಿಸ್ಫೈ ಆಯಿತು, ಯಾಕಂದರೆ ಫಸ್ಟ್ ಟೈಮ್ ಅಡುಗೆ ಮಾಡಿರೋದು. ಸಾಂಬಾರು ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ ಅಂತ ಫುಲ್ ಖುಷಿ ಆಗೋಗಿದ್ದೀನಿ ನಾನು ಎಂದು. ಈ ಲಾಗ್ ಮಾಡಿದಾಗಿಂದ ನನಗಂತೂ ಕುಕಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗೋಯ್ತು, ಯಾಕಂದರೆ ಚೆನ್ನಾಗಿ ಬಂದ್ಬಿಟ್ಟೈತಲ್ಲ ಅಡುಗೆ. ನೋಡೋಣ ನೆಕ್ಸ್ಟು ಬೇರೆ ಬೇರೆದೆಲ್ಲ ಮಟನ್ನು, ಚಿಕನ್ನು ಎಲ್ಲನೂ ಟ್ರೈ ಮಾಡೋದ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.